ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ಟಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಸಮಯ 9:45. ಆಬ್ವಿಯಸ್ಲಿ ಎ ಪಾರ್ಟ್ ಬಿ ಪಾರ್ಟ್ ಇರುತ್ತೆ ಯಾವುದೇ ಬಜೆಟಲ್ಲಿ. ಇಟ್ಸ್ ಎ ವೆರಿ ಆಬ್ವಿಯಸ್. ಎ ಈಸ್ ಪಾಲಿಸಿನ ಎಕ್ಸ್ಪ್ಲೈನ್ ಮಾಡೋವಂಥದ್ದು ಮತ್ತು ಬಿ ಈಸ್ ಟ್ಯಾಕ್ಸೇಷನ್ ಪಾರ್ಟ್ಸನ್ನು ಎಕ್ಸ್ಪ್ಲೈನ್ ಮಾಡೋವಂಥದ್ದು. ಎರಡೂ ಇದ್ದೇ ಇದೆ. ಈ ಬಾರಿ ದೆರ್ ಇಸ್ ಅ ಲೈಕ್ಲಿಹುಡ್ ಶಿ ಮೇ ಕಾನ್ಸಂಟ್ರೇಟ್ ಆನ್ ದಿ ಪಾರ್ಟ್ ಬಿ ಅಂತಿದ್ದಾರೆ. ದಟ್ ಈಸ್ ಐ ಹ್ಯಾವ್ ನೋ ಐಡಿಯಾ ವೈ ಶಿ ಶುಡ್ ಕಾನ್ಸಂಟ್ರೇಟ್ ಆನ್ ಪಾರ್ಟ್ ಬಿ. ನನಗೆ ಗೊತ್ತಿಲ್ಲ, ಅದನ್ನು ನೋಡಬೇಕು. ನಾನು ಆ್ಯಕ್ಚುಲಿ ಸ್ವಲ್ಪ ಕ್ಯೂರಿಯಸ್ಲಿನೇ ಅದನ್ನು ಕಾಯ್ಕೊಂಡು ಕೂತಿದ್ದೀನಿ. ಅದು ಏನಕ್ಕೋಸ್ಕರ ಶಿ ವಾಂಟ್ಸ್ ಟು ಕಾನ್ಸಂಟ್ರೇಟ್ ಆನ್ ದಟ್ ಸೈಡ್ ಅನ್ನೋದನ್ನು ಎಕ್ಸ್ಪ್ಲನೇಷನ್ಸಲ್ಲಿ ಲೆಟ್ ಅಸ್ ಸಿ ಅದು ಏನು ಅಂತ ನೋಡೋಣ. ಬಹು ಸಹಜವಾಗಿ ಆದಾಯ ತೆರಿಗೆಯಲ್ಲಿ ನಮ್ಮ ಜನ ಖುಷಿಯಾಗಿ ಕಾಯ್ತಾ ಕೂತಿದ್ದಾರೆ. ನಾನು ನಿನ್ನೆ ರಾತ್ರಿ ನ್ಯೂಸಲ್ಲಿ ಹೇಳ್ತಿದ್ದೆ, ನಮ್ಮ ಇಂಡಿಯನ್ ಮಿಡ್ಲ್ ಕ್ಲಾಸ್ಗೆ ಬಜೆಟ್ ಬಂದಾಗ ಇರೋದು ಒಂದೇ, ಸ್ವರ್ಗಕ್ಕೆ ಏಣಿ ಆದಾಯ ತೆರಿಗೆ. ಅದೊಂದೇ ಇರೋದು ಅವ್ರಿಗೆ, ಇನ್ನೇನೂ ಇಲ್ಲ ಅವ್ರಿಗೆ ಗತಿಗೆ. ದಟ್ಸ್ ಅ ವೆರಿ ಸ್ಯಾಡ್ ಪಾರ್ಟ್ ಆ್ಯಕ್ಚುಲಿ. ಇಂಡಿಯನ್ ಮಿಡ್ಲ್ ಕ್ಲಾಸ್ ಈಸ್ ದ ಡ್ರೈವಿಂಗ್ ಎಂಜಿನ್ ಆಫ್ ದಿ ಎಕಾನಮಿ ನನ್ನ ಲೆಕ್ಕಾಚಾರದಲ್ಲಿ. ಮೊನ್ನೆ ಜಿ ಎಸ್ ಟಿ ಟ್ಯಾಕ್ಸಸ್ಸು ಸ್ಲ್ಯಾಬ್ಸನ್ನ ನೀವು ಈಗಾಗಲೇ ಒಂದು ಲೆವೆಲ್ ಆಫ್ ಇದಕ್ಕೆ ತಂದುಬಿಟ್ರೆ, ರ್ಯಾಷನಲೈಸೇಷನ್ಗೆ ತಂದಿರೋದ್ರಿಂದ ಮತ್ತು ಬಜೆಟಲ್ಲಿ ಏನು ಮಾಡೋಕ್ಕಾಗದೆ ಇಟ್ ಹ್ಯಾಸ್ ಟು ಗೋ ಬ್ಯಾಕ್ ಟು ಜಿ ಎಸ್ ಟಿ ಕೌನ್ಸಿಲ್ ಆಗಿರೋದ್ರಿಂದ ಇಲ್ಲಿ ಜಿ ಎಸ್ ಟಿನಲ್ಲಿ ಆಟ ತುಂಬ ನಡೆಯಲ್ಲ ಇದರಲ್ಲಿ. ಇನ್ಫ್ಯಾಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ ಬಜೆಟಲ್ಲಿ ಇನ್ನೇನು ಬರೋ ಲಕ್ಷಣವೇ ಇಲ್ಲ. ಇನ್ಮೇಲೆ ಎಲ್ಲ ಮುಂದಕ್ಕೆ ಹೋಗಿ ಈಗ ನಮ್ಮ ಜಿ ಎಸ್ ಟಿ ರಿಜೀಮ್ ಒಳಗೆ ಬಂದ ಮೇಲೆ ಎಲ್ಲ ಡೈರೆಕ್ಟ್ ಟ್ಯಾಕ್ಸಸ್ ವಿಚಾರದಲ್ಲಿ ಅಷ್ಟೇ ನಮಗೆ ಕೂತಿರೋ ಅಂಥದ್ದು ವಿಚಾರದಲ್ಲಿ. ಹಾಗಾಗಿ ಆಬ್ವಿಯಸ್ಲಿ ಹಾಗಾಗಿ ನಮಗೆ ಇಲ್ಲಿ ಏನಾಗುತ್ತೆ ಅನ್ನೋ ಅರಿವಿಲ್ಲ. ಜಿ ಎಸ್ ಟಿ ದೊಡ್ಡಾಗಲ್ಲ, ಬಟ್ ಅಲ್ಟಿಮೇಟ್ಲಿ ಜಿ ಎಸ್ ಟಿನಲ್ಲಿ ರ್ಯಾಷನಲೈಸೇಷನ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಒಂದು ಸೂಪರ್ ಸ್ಲ್ಯಾಬ್ ತೊಗೊಂಡು ಎರಡು ರೆಗ್ಯುಲರ್ ಸ್ಲ್ಯಾಬ್ಸಲ್ಲಿ ಒಂದು ಲೋ ಒಂದು ಮಿಡಲ್ ಅಂತನೋ ಒಂದು ಲೋ ಆ್ಯಂಡ್ ಅಪ್ಪರ್ ಅಂತನೋ ಆಗಿ 2 ಸ್ಲ್ಯಾಬ್ ಸಿಸ್ಟಮ್ಸ್ಗೆ ನಾವು ಬರಲೇಬೇಕಾಗತ್ತೆ ಸಮ್ಡೇ ಆರ್ ದಿ ಅದ, ಇವತ್ತಲ್ಲ ನಾಳೆ. ಐ ಡೋಂಟ್ ನೋ ವೆದರ್ ಶಿ ವಿಲ್ ಇನಿಷಿಯೇಟ್ ಎನಿ ಪ್ರಾಸೆಸ್ ಟುವರ್ಡ್ಸ್ ಇಟ್ ಇವತ್ತು ನನಗೆ ಬಜೆಟ್ನಲ್ಲಿ ಅಂತ ನೋ ಐಡಿಯಾ ಎಟ್ ಆಲ್. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಆ ಎಲ್ಲವನ್ನು ಆಮೇಲೆ ಕಳ್ತ್ಕೊಂಡು ಹೋಗೋಣ. ಒಂದು ಗುಡ್ ನ್ಯೂಸ್ ಆರ್ ಸ್ಯಾಡ್ ನ್ಯೂಸ್. ವರ್ಷದ ಹಿಂದೆ ನಾನು ಸಿಗರೆಟ್ ಸೇರ್ತಾ ಇದ್ದಿದ್ದರಿಂದ ಅವತ್ತಿಗೆ ಅದು ಬ್ಯಾಡ್ ನ್ಯೂಸ್, ಇವತ್ತಿಗೆ ನಾನು ಅದನ್ನು ಬಿಟ್ಬಿಟ್ಟಿರೋದ್ರಿಂದ ಅದು ಗುಡ್ ನ್ಯೂಸ್. ಸಿಂಟ್ಯಾಕ್ಸ್ 1 ವರ್ಷ ಆಗಿದೆ. ಭಾಳ ಯಾರೋ ಫ್ರೆಂಡ್ ಹೇಳಿದ್ದಾರೆ 2 years ಬಿಡು ಆಮೇಲೆ ಬಿಟ್ಟೆ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಆಲ್ ರೈಟ್, ಇಟ್ಸ್ ಓಕೆ. ಇವಾಗ ಸಿಗರೇಟ್ ಆ್ಯಂಡ್ ಪಾನ್ ಮತ್ತು ಗುಟ್ಕಾಗೆ ಸಿಂಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ವಿಚ್ ಗುಡ್ ಇರ್ಬೋದು. ನಾನು ಗುಡ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಇಟ್ ಗೋಸ್ ಇನ್ ಟು ಎ ಮೆಡಿಕಲ್ ಫಂಡ್ ಇದಕ್ಕೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಪಾಯಿಂಟ್ ಈಸ್, ಸರ್ಕಾರಕ್ಕೆ ಸಿನ್ ಟ್ಯಾಕ್ಸ್ ಅಂದ್ರೇನು? ಪಾಪದ ತೆರಿಗೆ ಅಂತ ಅರ್ಥ ಅಷ್ಟೇ. ಸಿನ್ ಪಾಪದ ತೆರಿಗೆ. ಕಲೆಕ್ಟ್ ಮಾಡೋರು ಪಾಪಿಗಳೇ, ಗೊತ್ತಿಲ್ಲ, ದಟ್ಸ್ ಎ ಡಿಫರೆಂಟ್ ಇಶ್ಯೂ, ಅದು ಬೇರೆ ವಿಚಾರ. ಅದು ಸೊ ಪಾಪದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರೆ. ನನ್ನ ಪ್ರಕಾರ ಪಾಪದ ಟ್ಯಾಕ್ಸನ್ನು ಗೊತ್ತಿದ್ದ ಮೇಲೆ ಯಾಕೆ ಕಲೆಕ್ಟ್ ಮಾಡಬೇಕು? ಇಟ್ ಶುಡ್ ಬಿ ರಿಮೂವ್ಡ್ ಅಲ್ಲವಾ, ಬಿಡ್ಲಿ ಅಂತ ತೆಗೆದು ಬಿಡಬೇಕು ಅಲ್ಲ, ಪದಾರ್ಥನೇ ತೆಗೀಬೇಕು. ಪಾಪದ ಟ್ಯಾಕ್ಸ್ ಅಂತೆ. ಎಗೈನ್, ರಾಜ್ಯ ಮತ್ತು ದೇಶದ ಹಣಕಾಸು ವ್ಯವಹಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲಿಂದ ಹೇಳ್ತಾ ಇದ್ದೀನಿ, ಎಲ್ಲ ರಾಜ್ಯಗಳು ತಮ್ಮ ಅಧಿಕಾರಗಳನ್ನು ಕೇಂದ್ರ ಸರ್ಕಾರಕ್ಕೆ ಬಿಟ್ಕೊಡ್ತಾ ಬಂದ್ಬಿಟ್ವು. ದಿಸ್ ಪ್ರಾಸೆಸ್ ಸ್ಟಾರ್ಟೆಡ್ ಸಮ್ವೇರ್ ಸೂನ್ ಆಫ್ಟರ್ ನರಸಿಂಹರಾವ್ಸ್ ರಿಫಾರ್ಮ್ಸ್. ಅವರ ರಿಫಾರ್ಮ್ಸ್ ಒಳಕ್ಕೇನು ಬಂತು, ಅದಾದ ನಂತರ ಈ ಪ್ರಾಸೆಸ್ಸು ಸ್ಟಾರ್ಟ್ ಆಯಿತು. ರಾಜ್ಯಗಳು ನಿಧಾನವಾಗಿ ತಮ್ಮ ಅಧಿಕಾರವನ್ನು ಕೇಂದ್ರಕ್ಕೆ ಬಿಟ್ಕೊಡ್ತಾ ಬಂದ್ಬಿಟ್ವು, ಎಲ್ಲ ರಾಜ್ಯಗಳು. ಮತ್ತು ಎರಡೂ ಸರ್ಕಾರದಲ್ಲಿ ನಾನು ಹೇಳ್ತಿರೋದು, ಇವರು ಒಂದು ಸರ್ಕಾರಕ್ಕೆ ಹೇಳ್ತಿಲ್ಲ ನಾನು. ಇವತ್ತು ಯಾವ ಹಂತಕ್ಕೆ ಹೊರಟೋಗ್ತಾ ಇದ್ದೀರಿ ಅಂತಂದರೆ, ಸ್ಟೇಟ್ಸ್ ಆರ್ ಬಿಕಮಿಂಗ್ ವರ್ಚುಯಲಿ ನನ್ನ ಪ್ರಕಾರದಲ್ಲಿ ಜೀತಕ್ಕೆ ಇಳಿತಾ ಇವೆ ಎಲ್ಲ ರಾಜ್ಯಗಳಿಗೂ. ಯಾವ ರಾಜ್ಯ ಬೇಕಾದ್ರೂ ಇರ್ಬೋದು. ರಿಸೋರ್ಸ್ ಮೊಬಿಲೈಸೇಷನ್ಸಲ್ಲಿ ಎವ್ರಿ ಸ್ಟೇಟ್ ಆಫ್ಟರ್ ಸ್ಟೇಟ್ ಈಸ್ ಫೇಲಿಂಗ್ ಡೌನ್ ಕಂಪ್ಲೀಟ್ಲಿ. ಅದಕ್ಕೆ ಕಾಂಪೌಂಡಿಂಗ್ ಎಫೆಕ್ಟಲ್ಲಿ ಇವರ ಪೊಲಿಟಿಕಲ್ ಡಿಸಿಷನ್ಸ್ ಆಫ್ ಬಿ ಜೆ ಪಿಯವ್ರು ಗ್ಯಾರಂಟಿ ಕೊಡೋದು, ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಡೋದು, ಅದಕ್ಕೆ ಹೆಸರುಗಳನ್ನು ಬೇರೆ ಇಟ್ಕೊಳ್ಳೋದು ಅಷ್ಟೇ ಹೊರತು ಬೇರೆ ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಹಾಗಾಗಿ ದರ್ ಇಸ್ ಅ ಟ್ರಮೆಂಡಸ್ ಪ್ರೆಷರ್ ಆನ್ ಫಿನಾನ್ಸಸ್ ಆನ್ ಸ್ಟೇಟ್ಸ್ ಮೇಲೆ ಇದ್ದಂಗಿದೆ. ಸೊ ಬಜೆಟಲ್ಲಿ ಒಂದಷ್ಟು ರಿಲೀಫ್ಸ್ ಏನಾದ್ರು ಸಿಕ್ಕಿದ್ರೆ ಗೊತ್ತಿಲ್ಲ ನನಗೆ ರಾಜ್ಯಗಳಿಗೆ. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಕರ್ನಾಟಕದಂಥ ರಾಜ್ಯ ಕಾಯ್ತಾ ಇರೋದು. ದೆರ್ ಆರ್ ಸ್ಟೇಟ್ಸ್ ವಿಚ್ ಆರ್ ಆಲ್ರೆಡಿ ಬ್ಯಾಂಕ್ರಪ್ಟ್ ನನ್ನ ಪ್ರಕಾರದಲ್ಲಿ. ಐ ಡೋಂಟ್ ಥಿಂಕ್ ದೇ ವಿಲ್ ಎವರ್ ರಿಕವರ್ ನನ್ನ ಪ್ರಕಾರ. ಸಿ ಫಾರ್ ಎಕ್ಸಾಂಪಲ್ ಪಂಜಾಬ್ ಈಸ್ ಇನ್ ಆಲ್ಮೋಸ್ಟ್ ಎ ಬ್ಯಾಂಕ್ರಪ್ಟ್ ಸ್ಟೇಟ್ ಇವತ್ತು, ಆಲ್ಮೋಸ್ಟ್ ಐ ಕ್ಯಾನ್ ಸೇ. ಕೇರಳ ಬಾರ್ಡರ್ ಲೈನಲ್ಲಿ ಕೂತ್ಕೊಂಡಿರ್ಬೇಕಷ್ಟೇ ಅವ್ರು, ಇನ್ನೇನಾದ್ರು ಬ್ಯಾಂಕ್ರಪ್ಸಿಗೆ ನನ್ನ ಪ್ರಕಾರದಲ್ಲಿ. ಕೇರಳ ನನ್ನ ಪ್ರಕಾರ ಹೀಗೆ ಕಂಟಿನ್ಯೂ ಆದರೆ ದ ನೆಕ್ಸ್ಟ್ ವಿಲ್ ಬಿ ಡೆಲ್ಲಿ ವಿಲ್ ಗೆಟ್ ಇನ್ ಟು ಎ ಬ್ಯಾಂಕ್ರಪ್ಸಿ. ಕರ್ನಾಟಕನೂ ಬರುತ್ತೆ. ಕರ್ನಾಟಕ ಬರಲ್ಲ ಅಷ್ಟು ಸುಲಭವಾಗಿ. ಕರ್ನಾಟಕದ್ದು ರೆವಿನ್ಯೂ ಬೇಸ್ ಇಸ್ ಸ್ಟ್ರಾಂಗ್. ಕರ್ನಾಟಕದ ಯಾವಾಗ ಬರುತ್ತೆ ಅಂತಂದರೆ, ನಿಮಗೆ ನಮ್ಮ
ಬೆಂಗಳೂರನ್ನ ಸರಿಯಾಗಿ ಇಂಪ್ರೂವ್ ಮಾಡ್ಕೊಳ್ಳದೇ ಇದ್ದರೆ, ಬೆಂಗಳೂರಿನ ಆಸ್ತಿ ಸೃಜನೆ ಮತ್ತು ತೆರಿಗೆ ಸೃಜನೆಯ ಶಕ್ತಿಯನ್ನು ಕಾಪಾಡ್ಕೊಳ್ಳೋಕ್ಕಾಗದೇ ಇದ್ದರೆ ಥ್ರೂ ದ ಇನ್ಫ್ರಾಸ್ಟ್ರಕ್ಚರ್ ನಾನು ಮಾತಾಡ್ತಾ ಇರೋದು, ನಿಮಗೆ ಕ್ವಾಲಿಟಿ ಆಫ್ ಲೈಫಲ್ಲಿ ಬೆಂಗಳೂರು ವಿಲ್ ಲೂಸ್ ಔಟ್. ಒನ್ಸ್ ಬೆಂಗಳೂರಿನ ತೆರಿಗೆ ಸಂಪಾದನೆ ಮಾಡುವ ಶಕ್ತಿ ಇಳಿದ್ರೆ ಕರ್ನಾಟಕದ ಕತೆ ಮುಗಿದೋಗುತ್ತೆ. ಸರ್ ಇನ್ನೊಂದು ಫೈವ್ ಫ್ರೀ ಬೀಸ್ ಕೊಟ್ರು ಮುಗಿದೋಗ್ಬಿಡುತ್ತೆ. ಈಗ ಕೊಟ್ಟಿರೋದ್ರ ಮೇಲೆ ಇನ್ನೊಂದು 5 ಕೊಡಬೇಕು, ಅದು ಕೊಟ್ಟರು ನನಗೆ ಪ್ರಾಬ್ಲಮ್ ಬರ್ತಿರೋದು ಬರೀ ಫ್ರೀ ಬೀಸ್ ಒಂದೇ ಇಲ್ಲ. ಅದು ಮಧ್ಯಪ್ರದೇಶದಲ್ಲಿ ಬಿಜೆಪಿಯವರು ಕೊಡ್ತಾರೆ, ಮಹಾರಾಷ್ಟ್ರದಲ್ಲೂ ಬಿಜೆಪಿಯವರು ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಪ್ರಾಬ್ಲಮ್ ಬರ್ತಾ ಇರೋದು ನಿಮಗೆ ಇರೋ ದುಡ್ಡನ್ನೇ ನಿಮಗೆ ಪ್ರಾಪರ್ಲಿ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ, ಥ್ಯಾಂಕ್ಸ್ ಟು ಅನ್ಕಂಟ್ರೋಲಬಲ್ ಕರಪ್ಷನ್ಸ್ at different levels of all governments. I'm not talking of a Congress government or a just gone BJP government ಅಂತ ನಾನು ಮಾತಾಡ್ತಾ ಇಲ್ಲ. ಇಟ್ಸ್ ಬಿಕಮಿಂಗ್ ಕಂಪ್ಲೀಟ್ಲಿ ಅನ್ಕಂಟ್ರೋಲಬಲ್. ಸೊ ಇವ್ರ ಟೋಟಲ್ ಮನಿ ನಿಮಗೆ ಸಿಗ್ತಾ ಇರೋದು, ಕಿಟ್ಟಿನಲ್ಲಿ ಸಿಗ್ತಾ ಇರೋ ದುಡ್ಡೇನಿದೆ, ಹಾರ್ಡ್ಲಿ ಎನಿಥಿಂಗ್ 100 ರೂಪಾಯಿಲಿ ಸಿಗ್ತಾ ಇದೆ ನಿಮಗೆ. ನಿಮಗೆ 100 ರೂಪಾಯಿನಲ್ಲಿ 30 ರೂಪಾಯಿ ಸಿಗೋದು ಕಷ್ಟ ಆಗ್ತಾ ಇದೆ ನಿಧಾನಕ್ಕೆ ಡೆವಲಪ್ಮೆಂಟ್ಗೆ. 70% ಹೊರಟೋಗ್ತಾ ಇದೆ, 30 ರೂಪಾಯಿ ಸಿಗ್ತಾ ಇಲ್ಲ ನಿಮ್ಮ ಕೈಗೆ. ನಾನು ಅಗೈನ್ ಐ ಆಮ್ ಸೇಯಿಂಗ್ ಐ ಆಮ್ ನಾಟ್ ಪಿನ್ನಿಂಗ್ ಆನ್ ಎನ್ ಎಕ್ಸ್ ಗೌರ್ನಮೆಂಟ್ ಆರ್ ಎ ವೈ ಗೌರ್ನಮೆಂಟ್. ಸೊ ಇಟ್ಸ್ ಆಲ್ಮೋಸ್ಟ್ ಬಿಕಮಿಂಗ್ ಇಂಪಾಸಿಬಲ್ ನಿಮಗೆ. ನಂಬರ್ 1. ನಂಬರ್ 2, ರೆವಿನ್ಯೂ ಹೊಸ ಜನರೇಷನ್ಸಲ್ಲಿ ಸ್ಟೇಟ್ಸ್ ಆರ್ ಫೈಂಡಿಂಗ್ ಇಟ್ ಇಂಪಾಸಿಬಲ್ ಟು ಜನರೇಟ್ ಇಟ್. ಜನರೇಟ್ ಮಾಡೋಕ್ಕಾಗ್ತಿಲ್ಲ. ಅವ್ರಿಗಿರೋದು ಎಕ್ಸೈಸು ಮಾಡೋಕ್ಕಾಗಲ್ಲ ಜಾಸ್ತಿ, ಇನ್ನು ಎಷ್ಟು ಮಾಡಿದ್ರು ಅಷ್ಟೇ ನಿಮಗೆ ಫೈನಲಿ. ಹಾಗಾಗಿ ಫಂಡ್ ಇಲ್ಲ. ಆ್ಯಂಡ್ ಗೌರ್ನಮೆಂಟ್ ಆಫ್ ಇಂಡಿಯಾ ನನ್ನ ಪ್ರಕಾರ ಸ್ಟೇಟ್ಸ್ಗೆ ಕೊಡಬೇಕಾದಷ್ಟು ಫಂಡ್ಸನ್ನು ಕೊಡ್ತಾ ಇಲ್ಲ. ಇಟ್ಸ್ ಎ ಸತ್ಯ ಅದು. ಅದನ್ನು ಯು ಕೆನಾಟ್ ಸೇ ಓನ್ಲಿ ಬಿಕಾಸ್ ಅಲ್ಲಿ BJP ಇದ್ದಾರೆ ಅಂತನೋ ಇಲ್ಲಿ ಕಾಂಗ್ರೆಸ್ ಇದ್ದಾರೆ ಅಂತನೋ ಹೇಳಕ್ಕೆ ಬರಲ್ಲ. ನಿಮಗೆ ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್ ಹ್ಯಾಸ್ ಬಿನ್ ಎ ಡಿಸಾಸ್ಟರ್ ಈ ದೇಶದಲ್ಲಿ ಇವಾಗ ಸದ್ಯಕ್ಕೆ. ಹಾಗನ್ಬಿಟ್ಟು ನಾನು 100 ರೂಪಾಯಿ ದುಡಿತಾ ಇದ್ದೀನಿ, ನಾನು 90 ರೂಪಾಯಿ ಕೊಟ್ಬಿಡು ಅನ್ನೋಕ್ಕಾಗಲ್ಲ. ಭಾಳ ಹಿಂದೆ, ದೀರ್ಘಕಾಲದ ಹಿಂದೆ, ನಿಮ್ಗಳಿಗೆಲ್ಲ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಕೊಡಗುನ ಸಪರೇಟ್ ರಾಜ್ಯ ಮಾಡಬೇಕು ಅಂತ ಹೋರಾಟ ನಡೀತಾ ಇತ್ತು. ಈಗಲೂ ಇರ್ಬೋದೇನೋ ಅವ್ರದ್ದು ಆಸೆ, ಬಟ್ ಬೇರೆ ವಿಚಾರ. ಆಗ ಅವರೆಲ್ಲ ಒಂದು ಮೆಮೊರ್ಯಾಂಡಮನ್ನು ಕೊಟ್ಟರು ಸರ್ಕಾರಕ್ಕೆ, ನನ್ನ ಅರ್ನಿಂಗು 100 ರೂಪಾಯಿ ಇದೆ ಕೊಡಗಿಂದ ಹೈಯೆಸ್ಟ್ ಡಿಸ್ಟ್ರಿಕ್ಟ್ಸ್ ವೈಸಲ್ಲಿ, ನನಗೆ ನೀವು 3 ರೂಪಾಯಿಯೂ ಕೊಡ್ತಾ ಇಲ್ಲ ವಾಪಸ್ಸು ಡಿಸ್ಟ್ರಿಕ್ಟಿಗೆ ಅಂತ. ವಾಪಸ್ ಕೊಡ್ತಿಲ್ಲ ನೀವು ಅಂತ. ಆಗ ಅವತ್ತಿನ ಫಿನಾನ್ಸ್ ಸೆಕ್ರೆಟರಿ ಅವತ್ತಿನ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಿದ್ದು, ಕ್ವಿಡ್ ಪ್ರೋ ಕೋನಲ್ಲಿ ಸರ್ಕಾರಗಳನ್ನು ನಡೆಸೋಕ್ಕಾಗಲ್ಲ, 100 ರೂಪಾಯಿ ಅವ್ರು ಕೊಟ್ಟರು ಅಂದ ತಕ್ಷಣ ಅವ್ರಿಗೆ 60 ರೂಪಾಯಿ ಕೊಡಬೇಕಾಗತ್ತೆ ಅಂತ ಬರಲ್ಲ ಎಲ್ಲೂ. ಈಕ್ವಿಟಿ ಡಿಸ್ಟ್ರಿಬ್ಯೂಷನ್ನೇ ಡೆಮಾಕ್ರಸಿಯ ಗ್ರೇಟ್ ಪವರ್ ಅದು. ಹಾಗಾಗಿ ಕೊಡೋಕ್ಕೆ ಬರಲ್ಲ ಅವ್ರಿಗೆ ದುಡ್ಡನ್ನು ಅಂತ ಹೇಳಿಬಿಟ್ರು. ಈಗಲೂ ಸೇಮ್ ಪ್ರಿನ್ಸಿಪಲ್ಲು ಇದು. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಪರ್ಟಿಕ್ಯುಲರ್ಲಿ ಸೌತ್. ಸೌತ್ ಕಾಂಟ್ರಿಬ್ಯೂಟ್ಸ್ ಯುವರ್ 40% ಆಫ್ GDP. ಡೋಂಟ್ ಫರ್ಗೆಟ್ ದಿಸ್, ಮರಿಬೇಡಿ ಇದನ್ನು. ಅವರೆಲ್ಲ ಕೊಡ್ತಿರೋ ಟ್ಯಾಕ್ಸಿಂದ ಇಂಡಿಯನ್ GDP ಆ್ಯಂಡ್ ಗ್ರೋತ್ ಈಸ್ ಹೋಲ್ಡಿಂಗ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮಗೆ, ಭಾಳ ಹಿಂದೆ MG ರಾಮಚಂದ್ರನ್ ಒಂದು ಕಡೆ ಎಲ್ಲ ಪ್ರಪೋಸ್ ಮಾಡಿದ್ದಾರಂತೆ, ನಾವು ಬೇರೆ ಆಗಿಬಿಟ್ರೆ ನಮ್ಮ GDP ಮತ್ತು ದೇಶ ಚೆನ್ನಾಗಿರುತ್ತೆ ಅಂತ. ಸರಿ, ಬಟ್ ದಟ್ಸ್ ನಾಟ್ ದ ವೇ ಟು ಥಿಂಕ್. ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಶುಡ್ ಥಿಂಕ್ ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸಲ್ಲಿ ಒಂದು ಎನ್ಕರೇಜ್ಮೆಂಟ್ ಕೊಡಬೇಕು. ಕರ್ನಾಟಕದಂಥವ್ರಿಗೆ, ತಮಿಳ್ನಾಡಿಗೋ, ಮಹಾರಾಷ್ಟ್ರಕ್ಕೋ. ಎಲೆಕ್ಟ್ರಾನಿಸಿಟಿ ಕಡೆ ನಾವು ಇಷ್ಟು ಟ್ಯಾಕ್ಸ್ ಕಟ್ಟಿದ್ಯಾ ಏರಿಯಾದಿಂದ, ನಮಗೆ ಏನು ಕೊಟ್ಟಿದ್ಯಾ ರೋಡ್. ಹಾಗಾಗಿ ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್ ಬೆಟರ್ ಆದರೆ ಕರ್ನಾಟಕದಂಥವ್ರು ಹೆಚ್ಚು ಜನರೇಟ್ ಮಾಡಬಹುದು. ತಮಿಳ್ನಾಡು ಮಾಡ್ಬೋದು, ಮಹಾರಾಷ್ಟ್ರ ಮಾಡ್ಬೋದು, ಗುಜರಾತ್ ಇದ್ದಾರೆ ಇವಾಗ, ಗುಜರಾತ್ ಇದ್ದಾರೆ. ಸೊ ಗುಜರಾತ್ ಇರೋದು ಚೀಫ್ ಪ್ರೈಮ್ ಮಿನಿಸ್ಟರ್ ಆಗಿ ಇವರು ಸಖತ್ ಎಫರ್ಟ್ ಹಾಕಿದ್ದಾರೆ ಗುಜರಾತ್ ಕಡೆಗೆ, ಹಾಕಿಲ್ಲ ಅಂತ ಹೇಳಕ್ಕೆ ಬರಲ್ಲ ಇವರು. ಇನ್ನು ನೆಕ್ಸ್ಟ್ ಉತ್ತರ ಪ್ರದೇಶಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ದಟ್ ಈಸ್ ಲೆಫ್ಟ್ ಟು ದೆಮ್. ಅವೆಲ್ಲ ಬಜೆಟಲ್ಲಿ ಬರಲ್ಲ ರೀ. ರವಿಕುಮಾರ್ ಫಸ್ಟ್ ಒಪಿನಿಯನ್, ಆಮೇಲೆ ಬ್ರೇಕ್. ರವಿಕುಮಾರ್ ಅವರೇ, ಈ ಬಜೆಟಲ್ಲಿ ನಾವೇನು ನಿರೀಕ್ಷೆ ಇಟ್ಕೊಳ್ಬೇಕು, ನಾವು ಅಂದರೆ ಜನಸಾಮಾನ್ಯರು? ಸರ್, ನನಗನ್ನಿಸ್ತಾ ಇದೆ ನಮ್ಮ ದೇಶದಲ್ಲಿ ಭಾಳ ದೊಡ್ಡ ಸೆಕ್ಟರ್ ಆಗಿರುವಂಥ, ನನಗೆ ಅನ್ನಿಸ್ತಿರೋದು ಹೇಳ್ತಾ ಇದ್ದೀನಿ, MSMEಗಳಿಗೆ ಇನ್ನೂ ಸ್ವಲ್ಪ ಏನಾದ್ರು ಸಪೋರ್ಟ್ ಮಾಡಬಹುದಾ ಅಂತ ಅನ್ನಿಸ್ತಾ ಇದೆ. ಯಾಕೆಂತೇಳಿದರೆ ನಮ್ಮ ದೇಶದಲ್ಲಿ ಪ್ರೊಡಕ್ಟಿವಿಟಿಗೆ ಸಪೋರ್ಟ್ ಮಾಡುವ ಹಿನ್ನೆಲೆಯಲ್ಲಿ ಹೇಗೆ ನಾವು ಮಹಿಳೆಯರಿಗೆ ಸಪೋರ್ಟ್ ಮಾಡಿದ್ವಿ ಕಳೆದ ಸಾರಿ, MSMEಗಳಿಗೆ ಮತ್ತಷ್ಟು ಸಪೋರ್ಟ್ ಮಾಡಬಹುದು ಈ ಸಾರಿ ಬಜೆಟಲ್ಲಿ ಅಂತ ಅನ್ನಿಸ್ತಾ ಇದೆ.
ಆಮೇಲೆ ಆಲ್ರೆಡಿ ಈಗ 2013-14ರಲ್ಲಿ ಆಗಲೇ ನಮ್ಮ ರಂಗನಾಥ್ ಸರ್ ಅವರು ಹೇಳ್ತಿದ್ದಂಗೆ 2 ಲಕ್ಷ ರೂಪಾಯಿ ಇತ್ತು ಇನ್ಕಮ್ ಟ್ಯಾಕ್ಸ್ನ ರಿಯಾಯಿತಿ. ಈಗ 12 ಲಕ್ಷಕ್ಕೆ ಹೆಚ್ಚಿಸಿದ್ದಾರೆ. ಇದು ಬಹುಶಃ ಬೇರೆ ದೇಶಗಳಲ್ಲಿ ಇಷ್ಟು ಪ್ರಮಾಣದಲ್ಲಿ ಇರಲಿಕ್ಕಿಲ್ಲ. ಆದರೆ ನಮ್ಮ ದೇಶದಲ್ಲಿ 12 ಲಕ್ಷ ರೂಪಾಯಿಗೆ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು 8 ಲಕ್ಷ 10 ಲಕ್ಷಕ್ಕೆ ಮಾಡಬಹುದು ಅಂತ. 12 ಲಕ್ಷ ರೂಪಾಯಿಗೆ ಹೆಚ್ಚಿಗೆ ಮಾಡಿ. ಒಂದು ವಿರಾಮ ತಗೊಳ್ಳದೇ ಇದ್ರೆ ಆ ದುಡ್ಡನ್ನು ಕಳ್ಕೋತೀರಿ ಅಂತ ಹೇಳ್ತಿದ್ದಾರೆ. ತಗೊಂಡ್ಬಿಡೋಣ ಸರ್. ಬೇಸಿಕ್ ಬಜೆಟ್ ದಿನ ನಾನು ದುಡ್ಡು ಕಳ್ಕೊಳ್ಳೋಕೆ ತಯಾರಿ ಇದ್ದಂಗಿಲ್ಲ ನಾನು. ಹಾಗಾಗಿ ಅದು ತಗೊಂಡು ಬಂದ್ಬಿಡ್ತೀನಿ. ನೆಕ್ಸ್ಟ್ 1 hour ಇಸ್ ಲಾರ್ಜ್ಲಿ ರಿಸರ್ವ್ಡ್ ಫಾರ್ 4 ಆಫ್ ದೆಮ್, ಬಿಕಾಸ್ ನನ್ನ ಅಭಿಪ್ರಾಯ ಮುಗಿದಿದೆ ಹೆಚ್ಚು ಕಡಿಮೆ.